ವಿ ನೀಡ್ ಟು ಥಿಂಕ್ ಸಮಥಿಂಗ್ ಇನ್ ಅ ವೇ ವೆರಿ ರೆಲೆವೆನ್ಸ್. ಈಗ ಇವತ್ತಿನ ಮಕ್ಕಳಿಗೆ ನೀವು ನೋಡ್ತಾ ಇದ್ರೆ ಇಂಟೆಲಿಜೆನ್ಸ್ ಪ್ರಾಬ್ಲಮ್ ಇಲ್ಲ, ದರ್ ಇಸ್ ನೋ ಇಂಟೆಲಿಜೆನ್ಸ್ ಪ್ರಾಬ್ಲಮ್ ಬಿಕಾಸ್ ಇನ್ಫಾರ್ಮೇಷನ್ ಈಸ್ ಅವೈಲೇಬಲ್ ಫಾರ್ ಎವ್ರಿ ಒನ್. ಇನ್ಫಾರ್ಮೇಷನ್ ಇಸ್ ಸೋ ಚೀಪ್ ನೌ ಡೇಸ್, ರೈಟ್? ಬಟ್ ಪ್ರಾಬ್ಲಮ್ ಈಸ್ ದೇ ಡೋಂಟ್ ನೋ ಹೌ ಟು ಫೋಕಸ್ ಆನ್ ಒನ್ ಥಿಂಗ್. ಸೊ ಫಾರ್ 20 minutes ಇಫ್ ದೇ ಆರ್ ನಾಟ್ ಫೋಕಸಿಂಗ್ ಆನ್ ದ ಸ್ಟಡೀಸ್ ಆರ್ ಸಮ್ ಸ್ಪೋರ್ಟ್ಸ್ ಆರ್ ಎನಿಥಿಂಗ್, ಮಕ್ಕಳನ್ನ ಬಿಡಿ, ದೊಡ್ಡವ್ರಿಗೆ ಕೂಡ ಅದು ಚಾಲೆಂಜಿಂಗ್ ಆಗ್ತಾ ಇದೆ. ಸೊ ದಟ್ಸ್ ವೈ ಆ ಒಂದು ಏನು ವ್ಯಾಕ್ಯೂಮ್ ಏನಿದೆ, ಆ ವ್ಯಾಕ್ಯೂಮಲ್ಲಿ ನಮಗೆ ಒಂದು ಟ್ರೈನಿಂಗ್ ಬೇಕು ಅಂತ ಅನಿಸ್ತು. ದಟ್ಸ್ ವೈ ವಿ ಸ್ಟಾರ್ಟೆಡ್ ದ ಫೋಕಸ್ ವರ್ಟೆಕ್ಸ್. ಅವರ್ ಕಂಪ್ಲೀಟ್ ಫೋಕಸ್ ಈಸ್ ಆನ್ ಫೋಕಸ್, ಕಮ್ಯುನಿಕೇಷನ್ ಆ್ಯಂಡ್ ಮೈಂಡ್ಸೆಟ್. ಫೋಕಸ್, ಕಮ್ಯುನಿಕೇಷನ್, ಮೈಂಡ್ಸೆಟ್, ಈ ಮೂರು ವಿಚಾರಗಳನ್ನು ಇಟ್ಕೊಂಡು ವಿ ಡೂ ವರ್ಕ್ಶಾಪ್ಸ್ ಆ್ಯಂಡ್ ಟ್ರೈನಿಂಗ್ ಪ್ರೋಗ್ರಾಮ್ಸ್. ದಟ್ಸ್ ಹೌ. ಆ್ಯಂಡ್ ಆಲ್ಸೋ ದಿಸ್ ಇಸ್ ಮೈ ಬುಕ್, ಫೋಕಸ್ ಈಸ್ ಅ ಸ್ಟೇಟ್ ನಾಟ್ ಎ ಟ್ರೈಟ್. ನೀವು ಹೆಸರಲ್ಲೇ ಅರ್ಥ ಆಗ್ಬಿಡು. ಅಂದರೆ ಫೋಕಸ್ ಅನ್ನೋದು ಒಂದು ಮೈಂಡ್ ಸ್ಟೇಟ್ ಅದಷ್ಟೇ, ಅದು ವ್ಯಕ್ತಿತ್ವ ಅಲ್ಲ. ನಾವೇನು ಮಾಡ್ತೀವಿ, ಈಗಿನ ಮಕ್ಕಳಿಗೆ ಫೋಕಸ್ಸೇ ಇಲ್ಲ ಅಂದ್ಬಿಡ್ತೀವಿ, ಅಂದರೆ ಅವ್ರ ವ್ಯಕ್ತಿತ್ವನ ಹಿಟ್ ಮಾಡ್ತಾ ಇದ್ದೀವಿ. ದಟ್ ಈಸ್ ಅನ್ ಐಡೆಂಟಿಟಿ ಕೊಡಬಾರ್ದು. ಅವರು ವ್ಯಕ್ತಿತ್ವ ಸರಿ ಮಾಡಬೇಕು ಅಂತಂದ್ರೆ ನೀವು ಅದನ್ನು ಐಡೆಂಟಿಟಿ ಕೊಟ್ಬಿಟ್ರೆ ಓಕೆ. ನೀವು ಪದೇ ಅವನಿಗೆ ಫೋಕಸ್ ಇಲ್ಲ ಬಿಡಿ, ಈಗಿನ ಮಕ್ಳಿಗೆ ಫೋಕಸ್ ಇಲ್ಲ ಬಿಡಿ, ಈಗಿನ ಮಕ್ಳಿಗೆ ಅವ್ರಿಗೆ ಓಡ್ಬಿಡಿ, ಹೆಂಗೆ ಹೇಳ್ಬಿಟ್ಟಿದಾರಲ್ಲ ನನಗೆ ಫೋಕಸ್ ಬೇಡ ಅಂತ. We need to give the proper space to understand how focus works and how to give a proper instruction to eliminate their distractions. ಈಗ ಎಲ್ಲರೂ ಹೇಳ್ತೀವಿ ಮೊಬೈಲಿಂದ ಹಾಳಾಗಿದ್ದಾರೆ, ಇಂಟರ್ನೆಟ್ಟಿಂದ ಹಾಳಾಗಿದ್ದಾರೆ. ಸರ್, ಒಂದೇ ಒಂದು ಫ್ಯಾಕ್ಟ್ಸ್, ಈಗ ನೀವು ಮೀಡಿಯಾದಲ್ಲಿ ನೀವೇ ಇದ್ದೀರಾ, 2 ಅವರ್ ಫೋನ್ ಆಫ್ ಆಯಿತು ಅಂತಂದರೆ ನಾವು ಬದುಕಿದೀವೇ ಇಲ್ಲೋ ಅಂತ ಜನಗಳಿಗೆ ಡೌಟ್ ಬರುತ್ತೆ. ಓಕೆ, ಅಂದರೆ ಟೆಕ್ನಾಲಜಿ ಮೇಲೆ ಅಷ್ಟು ರಿಲೇ ಆಗಿರ್ಬೇಕಾದ್ರೆ ನೀವು ಮೊಬೈಲ್ ನೋಡಬೇಡಿ, ಇಂಟರ್ನೆಟ್ ನೋಡಬೇಡಿ, ಫೋನ್ ಯೂಸ್ ಮಾಡಬೇಡಿ ಅಂತ ಹೇಳಿದರೆ ದೇ ಫೀಲ್ ಇರ್ರೆಲೆವೆಂಟ್. ವಿ ನೀಡ್ ಟು ಗಿವ್ ಸಮ್ ರೆಲೆವೆಂಟ್ ಥಿಂಗ್ಸ್, ನೋ, ಹೌ ಟು ಲೀವ್ consciously with the technology. That is what the motto. That's how we designed our training program. That's how we are. It's all about the relevance. Second point, we need to teach them how to implement. ಕಲಿಯೋದು ಎಲ್ಲರೂ ಕಲಿತಾ ಇದ್ದೀವಿ. ಇವತ್ತು 30 seconds ರೀಲ್ಸ್ ನೋಡಿದ್ರೆ ಏನಾರು ಒಂದು ನಮಗೆ ಪಾಪಪ್ ಆಗಿದೆ, ಓಕೆ ನಾನು ಇದನ್ನು ಫಾಲೋ ಮಾಡಿ, ಯಾಕೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ? ಆ ಇಂಪ್ಲಿಮೆಂಟೇಷನ್ ಒಳಗಡೆ ನಾವು ಫೇಲ್ ಆಗ್ತಾರೆ. We need to teach them how to implement what you are learning in your day-to-day life. This is how we are planning our entire approach. This is what the focus Vertex, this is what we are doing. So very simple, we are focusing on how to implement your knowledge. And also we have a training program for teachers, because nowadays the biggest challenge is teachers ಹೇಳ್ತಿದ್ರೆ ಮಕ್ಕಳು ನಮ್ಮ ಮಾತು ಕೇಳ್ತಾ ಇಲ್ಲ ಅಂತ. ಮಕ್ಕಳು ಮಾತು ಕೇಳ್ತಾ ಇಲ್ಲ ಅಂದರೆ ಕೇಳಂಗೆ ನಾವೇನೋ ಮಾತಾಡಬೇಕು. ಏನದು? How to speak. It's not about the English language, English grammar. This is how to connect with them. Commitment is there. All teachers are teaching with commitment, but connection is missing. So these are all the ಇದನ್ನೆಲ್ಲ AI ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಓಕೆ, AI ನಿಮ್ಮ ಕೆಲಸನ ಸ್ಪೀಡ್ ಮಾಡ್ಬೋದು, ಬಟ್ ಪ್ರಿಸಿಷನ್ ಆ್ಯಡ್ ಮಾಡಬೇಕಾಗಿರೋರು ನಾವೇ. ಈ ಒಂದು ಕಾಮನ್ ಅಪ್ರೋಚ್ ಆ್ಯಂಡ್ ಕಾಮನ್ ಸೆನ್ಸ್ ಆ್ಯಂಡ್ ತುಂಬ ಏನೋ ಎದುರ್ಕೊಳ್ದಲ್ಲೇ ಕರೆಕ್ಟಾಗಿ ಅಪ್ರೋಚ್ ಮಾಡಿದ್ರೆ ವಿ ಕ್ಯಾನ್ ಹ್ಯಾಂಡಲ್ ದಿ ಸಿಚುವೇಶನ್ ಪ್ರಾಪರ್ಲಿ ಅನ್ನೋದು ನನ್ನ.